ವಿರಾಜಮಾನವಾಗಿ ರಾರಾಜಿಸುತ್ತಿರುವ ವಿರಾಟ. ಯಾರು ಯಾರು ಈ ವಿರಾಟ್ನನ್ನ ಎದುರು ಹಾಕಿಕೊಳ್ಳುವರು? ಯಾರು ಈ ಭೂಮಿ ಮೇಲೆ ಈ ವಿರಾಟ್ನ ಎದುರು ಹಾಕಿಕೊಳ್ಳುವರು? ಯಾರು ಯಾರು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಯಾಕೆಂದ್ರೆ ಧರ್ಮ ಧರ್ಮ ಅಂತ ಮಾತಾಡುವಾಗ ಸಮಾಜ ಧರ್ಮ ಧರ್ಮ ಎಂದು ಜೀವನ ಮಾಡಿದ ಹರಿಶ್ಚಂದ್ರ ಕೊನೆಗೆ ಸ್ಮಶಾನ ಕಾಯಿಲೆ ಹಚ್ಚಿತು. ಇದೇ ಇದೇ ಸಮಾಜ. ಸತ್ಯದಿಂದ ಬಾಳಿರಿ, ಶಾಂತತೆಯನ್ನು ಕಾಪಾಡಿ ಎಂದ ಗಾಂಧೀಜಿಯಲ್ಲೇ ಗುಂಡಿಕ್ಕೆ ಬಂದಿತು ಇದೇ ಸಮಾಜ. ಅದಕ್ಕೆ ಹೇಳೋದು, ಕೊಟ್ಟು ಕೆಟ್ಟ ಕೊಟ್ಟೆ ಕೆಟ್ಟ, ಮುಟ್ಟಿ ಕೆಟ್ಟ ಮುಟ್ಟದೆ ಕೆಟ್ಟ, ತನ್ನದೆಲ್ಲವನ್ನು ಕೊಟ್ಟು ಕೆಟ್ಟ. ದುರ್ಯೋಧನ ತನ್ನದೆಲ್ಲವನ್ನು ಕೊಡದೆ ಕೆಟ್ಟ. ರಾವಣ ಸೀತೆಯನ್ನು ಮುಟ್ಟದೆ ಕೆಟ್ಟ. ದುರ್ಯೋಧನ ದ್ರೌಪದಿಯನ್ನ ಮುಟ್ಟಿ ಕೆಟ್ಟ. ಧರ್ಮ ಎಲ್ಲಿದೆ? ಎಲ್ಲಿದೆ ಧರ್ಮ? ಈ ಶ್ರೀಮಂತರ ಕಾಲ ಕೆಳಗೆ ಅಡಗಿದೆ ಧರ್ಮ. ಕವನ ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಈ ವಿರಾಟ ಮನಸ್ಸೋತು ಹೋಗಿದ್ದಾನೆ. ಈ ವಿರಾಟ ಕಣ್ಣಿಟ್ಟರೆ ಹದ್ದು ಕಣ್ಣಿಟ್ಟ ಹಾಗೆ. ಹದ್ದಿನ ಕಣ್ಣಿನಿಂದಾದ್ರೂ ತಪ್ಪಿಸ್ಕೊಳ್ಬೋದು. ಈ ವಿರಾಟ್ನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಯಾಕಂದ್ರೆ ಅದು ಎಷ್ಟೇ ಎತ್ತರಕ್ಕೆ ಹಾರಾಡಿದ್ರು ಅದರ ದೃಷ್ಟಿ ನೀರಿನಲ್ಲಿರುವ ಮೀನಿನ ಮೇಲೆ ಬೀಳತ್ತೆ. ಅಂದ್ರೆ ನೀನು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. खवाना दिन में आता है सूर्यदेव, रात में आता है चंद्रदेव, लेकिन खवाना तू कभी सोचा नहीं ना, तभी आता है ये विराट. ಈ ವಿರಾಟ್ನದು ಒಂದೇ ಒಂದು ಗುರಿ. ಮಾಸ್ತರ, ಯಾ ಮಾಸ್ತರ, ಈ ನಿನ್ನ ಕನ್ನಡ ಶಾಲೆಯನ್ನು ಹೊಡೆದೊಳಿಸಿ ಇಂಗ್ಲಿಷ್ ಶಾಲೆಯನ್ನು ಕಟ್ಟುವುದೇ ಈ ವಿರಾಟ್ನ ಗುರಿ. ಏನಾದ್ರೂ ನೀನು ಅಡ್ಡ ಬಂದ್ರೆ
ಅಡ್ಡ 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 ಕತ್ತರಿಸಿ ನಾಯಿ ನರಿಗಳಿಗೆ ಜಡ ಇಟ್ಬಿಡ್ತೀನಿ. ಹಾ, ಇದೇ ಇದೇ ಈ ವಿರಾಟ್ನ ಕ್ಯಾರೆಕ್ಟರ್.